ನಮಸ್ತೆ ವೀಕ್ಷಕರೇ, ಇವತ್ತು ನಾವು ರಿಯಲ್ ಸ್ಟಾರ್ ಉಪೇಂದ್ರ ಮತ್ತು ಕಿಚ್ಚ ಸುದೀಪ್ ಅಭಿನಯದ ಮುಕುಂದ ಮುರಾರಿ ಚಿತ್ರದ ಬಗ್ಗೆ ನಾವಿವತ್ತು ರಿವ್ಯೂ ಕೊಡೋದಕ್ಕೆ ಅಂತ ಬಂದಿದ್ರಿ ಗುರು. 2016 ಅಕ್ಟೋಬರ್ 28ರಂದು ಈ ಸಿನಿಮಾ ರಿಲೀಸ್ ಆಗುತ್ತೆ. ನಿಖಿತಾ, ತಬಲಾ ಲಾಣಿ, ವಾಸು, ದೇವರಾಜ್, ಅಶೋಕ್ ಇನ್ನು ಸಾಕಷ್ಟು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ರೆ ಅಂತ ಹೇಳ್ಬೋದು. ಇದು ಇಂಡಿಯಾ ಓ ಮೈ ಗಾಡ್ ಚಿತ್ರದ ರೀಮೇಕ್ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂತ ವಿಷಯನೇ. ಹಾಗೆ ಈ ಚಿತ್ರದ ನಿರ್ದೇಶಕರು ನಂದಕಿಶೋರ್ ಅವರು. ಚಿತ್ರಕಥೆನ ನೋಡೋದಾದ್ರೆ ನಾಯಕ ಮುಕುಂದ ಅಂದ್ರೆ ಉಪೇಂದ್ರ ಅವರು ಈ ಸಿನಿಮಾದಲ್ಲಿ ಮುಕುಂದ ಆಗಿ ಪಾತ್ರನ ನಿರ್ವಹಿಸ್ತಾರೆ. ಮಹಾನ್ ನಾಸ್ತಿಕ ಈ ಮುಕುಂದ ಅನ್ನೋನು ಮಹಾನ್ ನಾಸ್ತಿಕ. ಆದ್ರೆ ಅವನು ಮಾರಾಟ ಮಾಡೋದು ಮಾತ್ರ ದೇವರ ವಿಗ್ರಹಗಳನ್ನೇ ಮಾರಾಟ ಮಾಡ್ತಾ ಇರ್ತಾನೆ. ಆತನ ಹೆಂಡತಿ ಮಹಾನ್ ದೈವ ಭಕ್ತೆ. ಗಂಡ ಮಾಡುವ ದೈವ ನಿಂದನೆ ಕಾರ್ಯಕ್ಕೆ ಆಕೆ ಅರ್ಕೆ ಹೊತ್ಕೊಂಡು ಅದನ್ನ ತೀರಿಸ್ತಾ ಹೋಗ್ತಾ ಇರ್ತಾಳೆ. ಇವರ ಮಗನಿಗೂ ಪುಸ್ತಕದಲ್ಲಿ ರಾಮಕೋಟಿ ಬರೆಯೋದಕ್ಕೆ ಹೋಮ್ವರ್ಕ್ ಆಗಿ ನೀಡ್ತಾ ಇರ್ತಾಳೆ ಅವರ ತಾಯಿ. ಹೀಗಿರುವಾಗ ಒಮ್ಮೆ ತಾಯಿ ಮಗ ಇಬ್ರು ಅರ್ಕೆ ತೀರ್ಸೋದಿಕ್ಕೆ ಅಂತ ಒಂದು ಆಶ್ರಮಕ್ಕೆ ಹೋಗಿರ್ತಾರೆ. ವಿಷಯ ತಿಳಿದಂತ ಮುಕುಂದ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ಸೇರಿದ್ದ ಜನರಿಗೆಲ್ಲ ಕೃಷ್ಣ ದೇವಸ್ಥಾನದಲ್ಲಿ ಬೆಣ್ಣೆ ತಿಂತಾ ಇದ್ದಾನೆ ಅಂತ ಹೇಳಿ ಅಲ್ಲಿದ್ದ ಜನರನ್ನೆಲ್ಲ ಖಾಲಿ ಮಾಡಿಸ್ಬಿಡ್ತಾನೆ. ಆಶ್ರಮದ ಸ್ವಾಮೀಜಿ ಕಂಗಣ್ಣಿಗೆ ಗುರಿ ಆಗ್ತಾನೆ ಮುಕುಂದ. ಸೊ ಇತ್ತ ನಾಯಕನ ಊರಿನಲ್ಲಿ ಒಂದು ಲಘು ಭೂಕಂಪ ಸಂಭವಿಸ್ತದೆ. ನಾಯಕನ ಅಂಗಡಿ ನೆಲಸಮ ಆಗ್ತೈತೆ. ಸೊ ಇದಕ್ಕೆ ಇನ್ಶೂರೆನ್ಸ್ ಕಂಪ್ನಿ ಪರಿಹಾರ ಕೊಡೋದಕ್ಕೆ ನಿರಾಕರಿಸ್ತಾರೆ. ಆಗ ನಾಯಕ ಇನ್ಶೂರೆನ್ಸ್ ಕಂಪ್ನಿ ಮತ್ತು ದೇವರ ವಿರುದ್ಧ ಕೋರ್ಟ್ ನಲ್ಲಿ ಕೇಸನ್ನ ಹಾಕ್ತಾನೆ. ಇದಕ್ಕಾಗಿ ಆಶ್ರಮ, ದರ್ಗಾ, ಚರ್ಚ್ ಎಲ್ರಿಗೂ ನೋಟಿಸ್ ಅನ್ನ ಕಳಿಸ್ತಾನೆ. ಇದರಿಂದ ಎಲ್ಲರ ವಿರೋಧ ಕಟ್ಕೊಳ್ಬೇಕಾಗುತ್ತೆ ನಾಯಕ. ಈತನ ಕೇಸನ್ನ ಯಾರು ತೆಗೆದುಕೊಳ್ಳದೆ ತಾನೇ ವಾದ ಮಾಡಬೇಕಾದ ಪರಿಸ್ಥಿತಿ ಕೂಡ ಬಂದೊದಗುತ್ತೆ. ಇದರಿಂದ ಮುಕುಂದನ ಪ್ರಾಣಕ್ಕೆ ಆಪತ್ತು ಬರ್ತದೆ. ಈ ಸಂದರ್ಭದಲ್ಲಿ ದೇವರಾಗಿರ್ತಕ್ಕಂಥ ಸುದೀಪ್ ಕೃಷ್ಣ ಕೆಳಗಿಳಿದು ಬರ್ತಾನೆ ಸಡನ್ ಆಗಿ. ಸುದೀಪು ಉಪೇಂದ್ರನ ಉಳಿಸೋದಕ್ಕೋಸ್ಕರ ದೇವರಾಗಿ ಧರೆಗಿಳಿದು ಬರ್ತಾರೆ. ನಾಯಕ ಇದರಲ್ಲಿ ಜಯ ಸಾಧಿಸ್ತಾನ. ದೇವರು ಮುಕುಂದನ ಜೊತೆಗಿದ್ದು ಯಾವ ರೀತಿ ಸಹಾಯ ಮಾಡ್ತಾನೆ ಎಂಬುದನ್ನ ಈ ಚಿತ್ರದಲ್ಲಿ ನೀವು ನೋಡಿದ್ರೆ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಒಟ್ಟಾರೆ ಫಲಿತಾಂಶ ಉಪೇಂದ್ರ ಅವರ ನಟನೆ ಅದ್ಭುತವಾಗಿದೆ. ಇದು ರೀಮೇಕ್ ಚಿತ್ರ ಆಗದಿದ್ರೆ ಖಂಡಿತವಾಗಿಯೂ ಉಪೇಂದ್ರ ಅವರಿಗೆ ಪ್ರಶಸ್ತಿ ಸಿಗ್ತಾ ಇತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗುರು. ಹಾಗೆ ಸುದೀಪ್ ತಮಗೆ ಸಿಕ್ಕಿರ್ತಕ್ಕಂತ ಅವಕಾಶನ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಗುರು. ಯಾಕಂದ್ರೆ ಅವರು ಈ ಸಿನಿಮಾದಲ್ಲಿ ತಮಗೆ ಸಿಕ್ಕಿರ್ತಕ್ಕಂತ ಸಣ್ಣ ಪಾತ್ರನೇ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ರೆ. ಇನ್ನ ಉಪೇಂದ್ರ ರಕ್ತ ಕಣ್ಣೀರು, ಬುದ್ಧಿವಂತ ಚಿತ್ರದಂತೆ ಈ ಚಿತ್ರದಲ್ಲಿ ಉಪೇಂದ್ರ ಅವರ ಸಂಭಾಷಣೆ ತುಂಬಾನೇ ಗಮನ ಸೆಳೆಯುತ್ತೆ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ. ಹಾಗೆ ಕೆಲವೊಂದು ಸಂಭಾಷಣೆ ಎಲ್ಲರ ಮನ ಮುಟ್ಟುವಂತೆ ಇರ್ತೈತೆ. ಅಂದ್ರೆ ಎಕ್ಸಾಂಪಲ್, ಸರಿದಾರಿಯಲ್ಲಿ ನಡೆಯೋರಿಗೆ ಸಮಸ್ಯೆ ತಪ್ಪಿದ್ದಲ್ಲ, ನಿನಗೆ ಸಮಸ್ಯೆ ಬರ್ತಾ ಇದೆ ಅಂದ್ರೆ ನೀನು ಸರಿದಾರಿಯಲ್ಲೇ ಇದೆಯಾ ಅಂತ ಅರ್ಥ. ಎಂತ ಅಂತರ್ಗರ್ಭಿತವಾದ ಮಾತುಗಳು ಅಲ್ವಾ ವೀಕ್ಷಕರೇ. ಈ ಚಿತ್ರದಲ್ಲಿ ಉಪೇಂದ್ರ ಮತ್ತು ಸುದೀಪ್ ಇಬ್ಬರು ನಾಯಕರಾದ್ರೆ ಚಿತ್ರದ ಮೂರನೇ ನಾಯಕ ಅಂತ ಕರೆಯೋದಾದ್ರೆ ಸಂಗೀತ ಅಂತ ಹೇಳ್ಬೋದು. ಅಂದ್ರೆ ಅರ್ಜುನ್ ಜನ್ಯ ಅವರ ಸಂಗೀತ ಚಿತ್ರದ ಮೂರನೇ ನಾಯಕನಾಗಿ ಕಾಣಿಸ್ಕೊಂತಾರೆ. ಹಾಡುಗಳು ಮೋಡಿನ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದರಲ್ಲೂ ನೀನೇ ರಾಮ ನೀನೇ ಶ್ಯಾಮ ಅಂತಕ್ಕಂತ ಹಾಡಿನ ಸಾಹಿತ್ಯ ಅದ್ಭುತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ಲಾಗುದು. ನಂದಕಿಶೋರ್ ಅವರು ಅತ್ಯುತ್ತಮವಾಗಿ ಚಿತ್ರವನ್ನು ನಿರ್ದೇಶಿಸಿದರೆ ಚಿತ್ರ ಎಲ್ಲಿನೂ ಬೋರ್ ಹೊಡ್ಸಲ್ಲ, ಕುತೂಹಲ ನೋಡ್ಸ್ಕೊಂಡೇ ಹೋಗುತ್ತೆ ಈ ಸಿನಿಮಾ ಅಂತ ಹೇಳ್ಬೋದು. ಚಿತ್ರದಲ್ಲಿ ಸ್ವಲ್ಪ ಹೊತ್ತು ಉಪೇಂದ್ರ ಅವರು ತಮ್ಮ ಸಂಭಾಷಣೆಯಿಂದ ಚಿತ್ರವನ್ನ ಮುನ್ನಡೆಸಿದರೆ ಅಂತ ಅನ್ಸುತ್ತೆ. ನಂತರ ಸುದೀಪ್ ಎಂಟ್ರಿಯಿಂದ ಚಿತ್ರ ಮತ್ತಷ್ಟು ವೇಗವನ್ನು ಪಡೆದುಕೊಳ್ಳುತ್ತೆ. ಹಾಗೆ ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಸಖತ್ತಾಗಿ ಮಾಡಿದ್ದಾರೆ ನಾಸ್ತಿಕನ ಪಾತ್ರನ. ಇನ್ನ ಸುದೀಪ್ ಅವರು ದೇವರಾಗಿ ಕೃಷ್ಣನಾಗಿ ತುಂಬಾನೇ ಚೆನ್ನಾಗಿ ಮಾಡಿದ್ರೆ. ಈ ಸಿನಿಮಾ ಡಬ್ಬಿಂಗ್ ಸಿನಿಮಾ ಆದ್ರೂ ರೀಮೇಕ್ ಆದ್ರೂ ರೀಮೇಕ್ ಅಂತ ಅನ್ಸೋದೇ ಇಲ್ಲ, ಅಷ್ಟು ಮಟ್ಟಿಗೆ ಸಖತ್ತಾಗಿ ಸಿನಿಮಾನ ಕಟ್ಕೊಟ್ಟಿದ್ರೆ ನಂದಕಿಶೋರ್ ಅವರು. ಇನ್ನ ಉಪೇಂದ್ರ ಈ ಸ್ವಾಮೀಜಿಗಳಿಗೆ, ದೇವಸ್ಥಾನದ ಅರ್ಚಕರಿಗೆ ಎಲ್ಲ ನೋಟಿಸ್ ಅನ್ನ ಕಳಿಸಿ
ತನ್ನ ದುಡ್ಡನ್ನ ವಾಪಸ್ ಪಡೆಯೋದಕ್ಕೆ ಇನ್ಶೂರೆನ್ಸ್ ಕಂಪ್ನಿ ಮತ್ತೆ ದೇವ್ರು, ಈ ಮೀಡಿಯೇಟರ್ ಇದ್ರ ಮಧ್ಯೆ ಸಿಕ್ಕಾಕೊಂಡು ಎಷ್ಟೆಲ್ಲ ಕಷ್ಟ ಪಡ್ತಾರೆ ಗೊತ್ತಾ. ಸೊ ಅವನ ಹೆಂಡತಿ ತುಂಬಾ ದೈವ ಭಕ್ತಿ. ಸೊ ಕೋರ್ಟ್ ಅಲ್ಲಿ ವಾದ ಮಾಡ್ಬೇಕಾದ್ರೆ ಆ ವಾದ ಮಾಡ್ತಕ್ಕಂತ ಒಂದೊಂದ್ ಸೀನ್ಗಳಲ್ಲೂ ಉಪೇಂದ್ರ ಅವರ ಮ್ಯಾಜಿಕ್ ಎದ್ದು ಕಾಣುತ್ತೆ ಅಂತ ಹೇಳ್ಬೋದು. ಸೊ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನನಗಂತೂ ಈ ಸಿನಿಮಾ ಸಾಕತ್ ಇಷ್ಟ ಆಗೋಯ್ತು ಗುರು. ಮುಕುಂದ ಮುರಾರಿ ತೆಲುಗುನಲ್ಲಿ ನೋಡಿದ್ದೆ, ಪವನ್ ಕಲ್ಯಾಣ್, ಅದು ಕೂಡ ಸೂಪರ್. ಪವನ್ ಕಲ್ಯಾಣ್ದು ದೇವರಾಗೆ ಅಭಿನಯಿಸಿರ್ತಾರೆ ಪವನ್ ಕಲ್ಯಾಣ್. ವೆಂಕಟೇಶ್ ಅವರ ಆಕ್ಟಿಂಗು ಎಕ್ಸ್ಟ್ರಾರ್ಡಿನರಿ. ಇನ್ನು ಕನ್ನಡದಲ್ಲಿ ಇದು ಡಬಲ್ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು. ಸೊ ಸೂಪರ್ ಆಗಿದೆ ಸಿನಿಮಾ ಮಾತ್ರ, ಮುಕುಂದ ಮುರಾರಿ. ಸೊ ವಾದ ಮಾಡ್ಕೊಂಡು ಲಾಸ್ಟ್ಗೆ ಗೆಲ್ತಾರೆ ಅವರು ಅಂತ ಹೇಳ್ಬೋದು. ಯಾಕಂದ್ರೆ ಈ ಸಂಸ್ಥೆಗಳು, ದೇವ್ರು ಮತ್ತೆ ನಾಸ್ತಿಕ ಇವನ ಮಧ್ಯೆ ಈ ಒಂದು ಅಂಗಡಿ ಭೂಕಂಪ ಆಗಿ ಬಿದ್ದೋಯ್ತಲ್ಲ. ಸೊ ಅದಕ್ಕೆ ಹಣ ಯಾರು ಕೊಟ್ಕೊಡ್ತಾರೆ? ಇನ್ಶೂರೆನ್ಸ್ ಮಾಡಿಸಿದ್ರು ಇನ್ಶೂರೆನ್ಸ್ ಅವ್ರು ಕಟ್ಕೊಡಲ್ಲ ಅಂತಾರೆ. ಸೊ ಹಾಗಾದ್ರೆ ದೇವರಿಂದ ಆಗಿದ್ದು ಎಫೆಕ್ಟ್ ಅಂದ್ರೆ ದೇವ್ರು ಕಟ್ಕೊಡ್ಬೇಕು. ಪ್ರಕೃತಿ ವಿಕೋಪಗಳಿಂದ ಏನಾದ್ರೂ ಅವನ ಅಂಗಡಿ ಬಿದ್ದೋಗಿದ್ರೆ ಸೊ ದೇವ್ರು ಹೊಣೆ, ದೇವ್ರು ಕಟ್ಕೊಡ್ಬೇಕು ಅನ್ನೋದು ಉಪೇಂದ್ರ ಅವರ ವಾದ. ಸೊ ಇದನ್ನ ಎಷ್ಟು ಅಚ್ಚುಕಟ್ಟಾಗಿ ಎಳೆಯಾಗಿ ರೂಪಿಸಿದ್ರಂದ್ರೆ ಸೂಪರ್ ಅಂತ ಹೇಳ್ಬೋದು. ನಂಗಂತೂ ಸಿನಿಮಾ ತುಂಬಾನೇ ಇಷ್ಟ ಆಯ್ತು. ನಿಮ್ಗೆ ಸಿನಿಮಾ ಇಷ್ಟ ಆಗಿದ್ರೆ ಒಂದ್ಸರಿ ನೋಡಿ, ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ. ನಿಮ್ ಸಪೋರ್ಟ್ ನನಗೆ ತುಂಬಾ 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 ಇಂಪಾರ್ಟೆಂಟ್ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.